ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರೊಂದಿದ್ದಾರೆ. ಇನ್ನು ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಈ ಅಂತ್ಯಕ್ರಿಯೆ ಸ್ಥಳದಲ್ಲಿ ಮುಗಿಲು ಮುಟ್ಟಿದ ರೇವಣ್ಣ ಆಕ್ರಂದನ. ತಾಯಿಯನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ ರೇವಣ್ಣ. ನನ್ನ ಉಳಿಸಿ ಅವರ ಮೇಲೆ ಆಸಿಡ್ ಸುರಿಸಿಕೊಂಡವರವರು. ಆ ಜೀವ 28 ವರ್ಷ ನೋವು ಪಟ್ಟಿದೆ ಅಂತ ರೇವಣ್ಣ ಕಣ್ಣೀರು ಹಾಕ್ತಿದ್ದಾರೆ. ಓದು ಮಕ್ಕಳಿಗೆ ಅನ್ನ ಹಾಕಿದ ಜೀವ ಅಂತ ರೇವಣ್ಣ ಭಾವುಕರಾಗಿದ್ದಾರೆ. ನಾಳೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗುತ್ತೆ. ಈಗ ಮಾಜಿ ಸಚಿವ ರೇವಣ್ಣ ಅವರನ್ನ ಮಾತಾಡ್ಸೋಣ. ಸರ್, ಎಷ್ಟೊತ್ತಿಗೆ ನಾಳೆ ಇದು ಮಾಡ್ತೀರಾ? ಮತ್ತೆ 12:30ಯಿಂದ 4 ಗಂಟೆವರೆಗೆ 4 ಗಂಟೆ 12:30ರಿಂದ 4 ಗಂಟೆವರೆಗೆ ಹೊಳೆನರಸೀಪುರದ ಮನೆಯಲ್ಲಿ ಅಲ್ಲಿ ಏನಾದ್ರು ನೋಡ್ಲಿಕ್ಕೆ ಅವಕಾಶ ಇದೆಯಾ ಸರ್? ಹೊಳೆನರಸೀಪುರದ ನೈಟ್ ಎಲ್ಲ ಇದೆ. ತಾಯಿಯವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅವರಿಗಾಗಿ ಅವ್ರ ಊರ ಶಾಲೆನೆ ಕಟ್ಸಿದೀರಾ. ನಾವು ಈಗ ನೋಡ್ಕೊಂಡ್ ಬಂದ್ವಿ, ಆ ಶಾಲೆನ ಸೋರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದೀರಾ. ಮತ್ತೆ ಯಾವಾಗ್ಲೂ ಅವರಿಗೆ ಅವರು ಹಿಂದೆ ಇದ್ದಾಗ್ಲೂ ನೀವು ಪೂಜೆ ಮಾಡಿ ದೇವತೆ ಕಳ್ಕೊಂಡ್ಬಿಟ್ಟೆ ಸರ್. ನಿಮ್ ದೇವ್ರು ಹೋಯ್ತು ತಾಯಿ. ನೋಡ್ಬೋದು, ರೇವಣ್ಣ ಅವರಿಗೆ ತಾಯಿ ಮೇಲಿನ ಅತೀವವಾದ ಪ್ರೀತಿ. ಅವರು ಈ ಹಿಂದೆ ಕೂಡ ಏನು ಅವ್ರ ಮೇಲೆ ಆಸಿಡ್ ದಾಳಿ ಈ ತರ ಘಟನೆಗಳಾದಾಗ್ಲೂ ಕೂಡ ಅವರು ದೇವರಿಗೆ ಹರಕೆ ಹೊತ್ತು ಪೂಜೆ ಪುರಸ್ಕಾರಗಳನ್ನ ಅತಿಯಾಗಿ ನಂಬಿದಂತ ಅಂತ ಒಂದು ಸಮಯದಿಂದ ಅವರು ಅತಿಯಾಗಿ ಪೂಜೆ ಪುರಸ್ಕಾರವನ್ನ ನಂಬಿದಂತವ್ರು. ಅಂದ್ರೆ ಹೆಚ್ಚು ಏನು ರೇವಣ್ಣ ಅವರು ಅಂದ್ರೆ ಪೂಜೆ ಮತ್ತೆ ಗಳಿಗೆಗಳನ್ನ ಸಮಯಗಳನ್ನ ನೋಡುವಂತದ್ದು, ಈ ರೀತಿ ಅವ್ರದೇ ಆದ ಒಂದಷ್ಟು ಏನು ರೀತಿ ನೀತಿಗಳನ್ನ ಮೈಗೂಡಿಸಿಕೊಂಡಂತ ವ್ಯಕ್ತಿ ಅಂತ ನನ್ನ ಜೊತೆ ಮಾತಾಡಿದಾಗ ನಿಜವಾಗ್ಲೂ ಕಣ್ಣೀರ್ ಹಾಕಿದ್ರು. ದೇವರನ್ನ ಕಳ್ಕೊಂಡ್ಬಿಟ್ಟೆ ಸರ್ ಅನ್ನುವಂತ ಮಾತನ್ನ ಹೇಳಿ ರೇವಣ್ಣ ಕಣ್ಣೀರ್ ಹಾಕಿದ್ದಾರೆ. ತಾಯಿ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಹೊಂದಿದ್ರು. ಹರದನಹಳ್ಳಿ ಏನು ದೇವೇಗೌಡರ ಹುಟ್ಟೂರಾದ ಹರದನಹಳ್ಳಿಯ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಏನು ಅವರ ಅಂತ್ಯ ಸಂಸ್ಕಾರವನ್ನ ಮಾಡಲಿಕ್ಕೆ ಖುದ್ದು ರೇವಣ್ಣ ಅವರೇ ಬಂದು ನಿಂತು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಎಲ್ಲವನ್ನ ಕೆಲಸಗಳನ್ನ ಮಾಡಿಸ್ತಿದ್ದಾರೆ. ಹಾಗೆ ರೇವಣ್ಣ ಕುಟುಂಬಕ್ಕೆ ಸೇರಿದ ಈ ಜಾಗ ಏನಿದೆ ನೋಡಬಹುದು. ಇಲ್ಲಿ ಇದ್ದಂತಹ ತೆಂಗಿನ ಮರಗಳನ್ನು ಕೆಲವನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿ ಅವನ್ನೆಲ್ಲ ತೆಗೆದು ಸುಮಾರು 10-12 ಏನು ಈ ಎಕರೆ ಜಾಗದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನ ಮಾಡಲಾಗ್ತಿದೆ. ಯಾಕಂತಂದ್ರೆ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ಪಕ್ಕದಲ್ಲೇ ಏನು ಬೆಟ್ಟದ ರಂಗನಾಥ ಸ್ವಾಮಿ, ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಇದೆ. ಈ ಒಂದು ತಪ್ಪಲಿನಲ್ಲಿ ಬರುವಂತ ಈ ವಿಶಾಲವಾದ ಒಂದು ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆ ಅವರ ಹೊಲದಲ್ಲಿ ನಾಳೆ ವಿಧಿವಿಧಾನವಾಗಿ ನಡೆಯಲಿದೆ. ತಾಯಿಗಾಗೆ ಒಂದು ಶಾಲೆಯನ್ನೇ ಕಟ್ಟಿಸಿದಂತ ವ್ಯಕ್ತಿ ರೇವಣ್ಣ. ಇವತ್ತು ನಿಜಕ್ಕೂ ತಾಯಿಯನ್ನ ಕಳ್ಕೊಂಡು ನನ್ನ ದೇವರನ್ನ ನಾನು ಕಳ್ಕೊಂಡಿದ್ದೀನಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಅದೇ ರೀತಿ ಅವರ ಗ್ರಾಮವೂ ಕೂಡ ಸಾಕಷ್ಟು ಶೋಕ ಸಾಗರದಲ್ಲಿ ಮುಳುಗಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನೋಡಿ, ಪುತ್ರ ಒಂದ್ ಕಡೆ ರೇವಣ್ಣ ಅವರು ಕಣ್ಣೀರು ಹಾಕ್ತಿದ್ದಾರೆ, ಇನ್ನೊಂದ್ ಕಡೆಯಲ್ಲಿ ಪತ್ನಿಯ ನೆನೆದು ಮಾಜಿ ಪ್ರಧಾನಿ ದೇವೇಗೌಡರು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನೇನು ಅಂತಿಮ ವಿಧಿವಿಧಾನಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಪದ್ಮನಾಭನಗರದಿಂದ ಅವರ ಹುಟ್ಟೂರು ಹರದನಹಳ್ಳಿಗೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ ಚೆನ್ನಮ್ಮ ಅವರದ್ದು. ಇಂತಹ ಸಂದರ್ಭದಲ್ಲಿ ದಿನನಿತ್ಯ ತನ್ನ ಪತ್ನಿಯನ್ನ ನೋಡ್ತಾ ಇರುವಂತ ದೇವೇಗೌಡರು ಮನೆಯಲ್ಲಿ ಅವರು ಪೂಜೆ ಮಾಡ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಒಟ್ಟಿಗೆ ಪೂಜೆ ಮಾಡ್ತಾರೆ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ದಿನನಿತ್ಯ ತನ್ನ ಜೊತೆ ಇರುವಂತಹ ಪತ್ನಿ ಇವತ್ತಿಲ್ಲ, ಇನ್ಮೇಲೆ ಶಾಶ್ವತವಾಗಿ ಇರಲ್ಲ ಅಂತ ಗೊತ್ತಾದಾಗ ಅದನ್ನ ನೆನೆಸ್ಕೊಳ್ಳೋಕ್ಕೂ ಕೂಡ ಅಸಾಧ್ಯ.
ಕಣ್ಣೀರ್ ಹಾಕ್ತಾ ಇದ್ದಾರೆ ದೇವೇಗೌಡರು. ಹಿಂದೇನೆಲ್ಲ ಆಯಿತು ಅವ್ರ ಜೊತೆ ಇರುವಂತ ಸಂದರ್ಭದಲ್ಲಿ ಕಷ್ಟ, ಸುಖ, ನೋವು ಎಲ್ಲವೂ ಕೂಡ ಚೆನ್ನಮ್ಮ ಅವರು ಮರೆತು ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ದೇವೇಗೌಡರವರ ತಮ್ಮನ ಮಗನಿಂದಲೇ ಆಸಿಡ್ ದಾಳಿ ಆಗ್ಬಿಟ್ಟಿದೆ ಆಯ್ತು. ಆಕ್ಚುಲಿ ರೇವಣ್ಣ ಅವರ ಮೇಲೆ ಆಗ್ಬೇಕಾಗಿರುವಂತ ಆಸಿಡ್ ಹಾಕ್ಬೇಕಾಗಿರುವಂತದ್ದು ಚೆನ್ನಮ್ಮ ಅವರ ಮೇಲೆ ಬಿತ್ತು. ಆ ನೋವನ್ನ ಸಹಿಸಿಕೊಂಡ್ರು ಚೆನ್ನಮ್ಮ. ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇರ್ಬೋದು. ಒಂದ್ ಕಡೆ ಕೊನೆ ಕ್ಷಣದ ವಿಡಿಯೋ, ಇನ್ನೊಂದ್ ಕಡೆಯಲ್ಲಿ ಕಣ್ಣೀರ್ ಹಾಕ್ತಾ ಇರುವಂತದ್ದು. ಆ ಕೊನೆ ಕ್ಷಣದಲ್ಲಿ ಇಬ್ರು ಒಟ್ಟಿಗೆ ಇದ್ದಾರೆ. ಅವರ ಪತ್ನಿ ಚೆನ್ನಮ್ಮ ಅವರು ದೇವೇಗೌಡರ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಬಾಳೆಹಣ್ಣನ್ನ ದೇವೇಗೌಡರು ತಿನ್ನಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಮಾತನಾಡಿಸ್ತಾ ಇದ್ದಾರೆ, ಆರೈಕೆ ಮಾಡ್ತಾ ಇದ್ದಾರೆ. ಉಸಿರಾಟದ ತೊಂದರೆ ಇದೆ ಅಂತ ಗೊತ್ತಿದೆ. ಆದರೆ ಆ ಕ್ಷಣ ಎಲ್ಲೋ ಒಂದ್ ಕಡೆ ಜಾಸ್ತಿ ಟೈಮ್ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಂಡೋದಲ್ಲಿ ನೀವು ನೋಡ್ತಾ ಇರ್ಬೋದು, ಪತ್ನಿ ಇಲ್ಲ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾಕಷ್ಟು ಜನ ಗಣ್ಯಾತಿ ಗಣ್ಯರು, ಹಾಗೆ ಸಾರ್ವಜನಿಕರು, ಹಾಗೆ ಅವರ ಪಕ್ಷದ ಕಾರ್ಯಕರ್ತರು, ಸಿನಿಮಾ ನಟ ನಟಿಯರು ಮನೆಗೆ ಬಂದು ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದು ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಅವರ ಕುಟುಂಬಸ್ಥರಿಗೆ. ಎಚ್ ಡಿ ದೇವೇಗೌಡ